ಇವತ್ತಿನ ಮಹಾಜನತೆಗೆ ಶುಭವನ್ನ ಕೋರ್ತಾ ಇದ್ದಾರೆ. ಎಲ್ಲ ಮಹಾಜನತೆ ಅವರಿಗೆ ತಮ್ಮ ಸಹಕಾರವನ್ನ ಕೋರಬೇಕೆಂದು ಕೇಳಿಕೊಳ್ತಾನೆ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿ ಹರಿಕಾರರು, ರಾಷ್ಟ್ರ ಕಂಡ ಧೀಮಂತ ನಾಯಕರು ಅನೇಕ ಕೊಡುಗೆಗಳನ್ನು ಕೊಡೋದರ ಮುಖಾಂತರ ನಾವು ಮಾಡ್ತಕ್ಕಂಥ ರಾಜಕಾರಣ ಒಂದು ಮಾದರಿಯ ರಾಜಕಾರಣ ಆಗಬೇಕು. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ಅಭಿವೃದ್ಧಿ. ಈ ಒಂದು ಸಭೆಯನ್ನು ಉದ್ದೇಶಿಸಿ ಈ ಭಾಗದ ಹಿರಿಯ ನಾಯಕರು, ಕೋಲಿ ಸಮಾಜದ ಮುಖಂಡರು, ರಾಜ್ಯ ನಾಯಕರಾಗಿರ್ತಕ್ಕಂಥ MLCಗಳಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಂಧುಗಳೇ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ, ಲೋಕಸಭೆಯ ಚುನಾವಣೆ ನಿಮಿತ್ತವಾಗಿ ಮಹಾತ್ಮ ಗಾಂಧೀಜಿ ಅವರು ಕೂತಂತ ಸ್ಥಳ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಲಂಕರಿಸಿದ ಸ್ಥಾನದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂತಿದ್ದಾರೆ. ಇಡೀ ಭಾರತ ದೇಶನೇ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ತರಫ್ ನೋಡ್ತಾ ಇದ್ದಾರೆ. ಭಾರತ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಭಾರತ ದೇಶಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬೇಕು ಅಂತೇಳಿ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ದಿನದಿಂದ ಗುಲ್ಬರ್ಗದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಭಾರತ ದೇಶಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಧಾನಮಂತ್ರಿ ಆಗ್ತಾರೆ. ಕೃಷ್ಣದೇವರಾಯನ ಆಡಳಿತದಲ್ಲಿ ಒಂದು ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಮುತ್ತು, ರತ್ನ, ಬೆಳ್ಳಿ, ಬಂಗಾರ ಸೇರಿನಿಂದ ಅಳಿತಾರಂತ ಹೇಳ್ತಿದ್ರು. ಅದೇ ಮಾದರಿಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಂತ ಈ ರಾಷ್ಟ್ರದ ಏಕೈಕ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಬಡವರು ಹಸಿವು ಮುಕ್ತ ಆಗಿರಬೇಕು, ಬಡವರು ಅನ್ನ ನೀರಿಲ್ಲದೆ ಬದುಕು ತೊಂದರೆ ಆಗಬಾರ್ದು ಎಂಬ ಭಾವನೆಯಿಂದ ತಾಯಂದಿರೇ ನಿಮಗೆಲ್ಲ 2,000 ರೂಪಾಯಿಗಳು ಪ್ರತಿ ತಿಂಗಳ ಕೊಡ್ತಕ್ಕಂಥ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಿದರೆ, ಕರ್ನಾಟಕ ಕಾಂಗ್ರೆಸ್ ಪಕ್ಷ ಮಾಡಿದೆ, ಕರ್ನಾಟಕ ಸರ್ಕಾರ ಮಾಡಿದೆ. ನೀವೆಲ್ಲರೂ ಬಸ್ಸಿನಲ್ಲಿ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಆಸ್ಪತ್ರೆಗೆ ಹೋಗಬೇಕೆಂಬ ಭಾವನೆಯಿಂದ ಬಸ್ಸನ್ನು ಫ್ರೀ ಆಗಿ ನಿಮಗೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೇಳ್ತಾರೆ, ಇವೆಲ್ಲ ತಾಯಿಯಂದರು ಫ್ರೀ ಆಗಿ ಬಸ್ಸಿಗೆ ಬರೋದ್ರಿಂದ, ಕರ್ನಾಟಕ ಸರ್ಕಾರ 2,000 ರೂಪಾಯಿ ಅವರಿಗೆ ಕೊಟ್ಟಿದ್ದರಿಂದ, ಕರೋನಾ ಸಂದರ್ಭದಲ್ಲಿ ನನ್ನ ಸಿಬ್ಬಂದಿಯರಿಗೆ ಕೆಲಸ ಮಾಡಲಿಕ್ಕೆ ಅದು ಪಗಾರ ಇರಲಿಲ್ಲ, ದುಡಿಲಿಕ್ಕೆ ಪಗಾರ ಇರಲಿಲ್ಲ. ಆದರೆ ಕರ್ನಾಟಕ ಸರ್ಕಾರ 2,000 ರೂಪಾಯಿ ಘೋಷಣೆ ಮಾಡಿದ ಮೇಲೆ ನನ್ನ ಖಜಾನೆ ತುಂಬಿ ತುಳುಕ್ತಾ ಇದೆ. ಅದಕ್ಕಾಗಿ ಭಾರತ ದೇಶಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಇರಬೇಕು, ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯ ಇರಬೇಕಂತ ಹೇಳಿ ಅವರು ಪತ್ರ ಬರೆದಿದ್ದಾರೆ. ನಿಮ್ಮೆಲ್ಲರಿಗೆ ಉಚಿತವಾದಂಥ ಬಸ್ ಪ್ರಯಾಣವನ್ನು ಕೊಟ್ಟಂತ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ಒಂದು ತಾಯಿ ಹೇಳ್ತಾಳೆ ಮಗನಿಗೆ, ಮಗು ಆಸ್ಪತ್ರೆಯಲ್ಲಿ ಬಿದ್ದಿದೆ, ಮಗುಗೆ ತಾಯಿ ತೊಡೆಯ ಮೇಲೆ ಹಚ್ಚಿಕೊಂಡು, ಮಗುವೇ ನೀನು ನನ್ನ ಎದುರೇ ಸಾಯ್ತಾ ಇದ್ದಲ್ಲೋ, ನಿನ್ನ ಮುಂದೆ ನಾನು ಜೀವ ಬಿಡಬೇಕಾಗಿತ್ತು, ಆದರೆ ನೀನು ಜೀವ ಬಿಡ್ತಾ ಇದ್ದಲ್ಲೋ, ನಾನು ಹೇಗೆ ಮಾಡೋದು ಅಂದಾಗ ಆ ಮಗು ಹೇಳ್ತದೆ, ತಾಯಿ ಪ್ರತಿ ತಿಂಗಳ ನಿನಗೆ 2,000 ರೂಪಾಯಿ ಬರ್ತಾ ಇವೆ, ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಂಜೂರಿ ಮಾಡಿದ್ದಾರೆ.
ಪ್ರಿಯಾಂಕ್ ಖರ್ಗೆಜಿ ಮಂಜೂರಿ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಸರ್ ಒಳ್ಳೇದಾಗಲಿ ಅಂತ ಹೇಳಿ, ಪ್ರಿಯಾಂಕ್ ಖರ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊರಮ್ಮ, ನನ್ನ ಚಿಂತೆ ಮಾಡಬೇಡ ಅಂತ ಹೇಳಿ ಆ ಮಗು ತಾಯಿಗೆ ಹೇಳ್ತದೆ. ಇಂಥ ಒಂದು ಅದ್ಭುತ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಎಐಸಿಸಿ ಅಧ್ಯಕ್ಷದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿವಸ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಸರ್ ಬಂದು 5 ಗ್ಯಾರಂಟಿ ಯೋಜನೆಗಳನ್ನು ನಿಮಗೆ ಮಂಜೂರಿ ಮಾಡಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಸಮಾಜಕ್ಕೂ ಕೂಡ, ಕೋಲಿ ಸಮಾಜಕ್ಕೂ ಕೂಡ ಬಿಜೆಪಿ ಸರ್ಕಾರ ದ್ರೋಹ ಮಾಡಿದೆ. ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಸಮಾಜವನ್ನು ಎಸ್ಟಿ ಸೇರ್ಪಡೆ ಮಾಡ್ತೀವಿ, ಕೇಂದ್ರಕ್ಕೆ ನಮ್ಮ ಸರ್ಕಾರ ಬರಬೇಕು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ಕೋಲಿ ಸಮಾಜವು ಎಸ್ಟಿ ಮಾಡ್ತೀವಿ ಎಂಬ ಮಾತನ್ನು ಕೊಟ್ಟಿದ್ದರು. ಆದರೆ 5 ವರ್ಷಗಳ ಕಾಲ ನಮ್ಮ ಸಮಾಜದವರಿಗೆ ಎಸ್ಟಿ ಅವರು ಮಾಡಲೇ ಇಲ್ಲ. ಮುಂದಿನ ದಿನಗಳಲ್ಲಿ ಕೋಲಿ ಸಮಾಜಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಸ್ಟಿ ನಿಮಗೆ ಮಾಡಿಕೊಡ್ತಾರೆ. ಅದಕ್ಕಾಗಿ ನಾನು 4ನೇ ತಾರೀಕೆ ಕೋಲಿ ಸಮಾಜದವರ ಸಮಾವೇಶ ಗುಲ್ಬರ್ಗದಲ್ಲಿ ಎನ್ಬಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ, ಎಐಸಿಸಿ ಅಧ್ಯಕ್ಷದ ಮಲ್ಲಿಕಾರ್ಜುನ ಖರ್ಗೆ ಸರ್ ಭಾಗವಹಿಸ್ತಾರೆ. ಕೋಲಿ ಸಮಾಜದವರು ನಿಮ್ಮ ಮನೆಯಲ್ಲಿ ಯಾರ್ಯಾರು ದೀಪ ಹಚ್ಚಿದ ಮನೆಗಳಿವೆ ಅವರೆಲ್ಲರೂ ಒಕ್ಕಟ್ಟಾಗಿ ಎನ್ಬಿ ಗ್ರೌಂಡ್ದಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿ ತರ್ತೀವಿ ಅಂತೇಳಿ ಬೆಂಬಲ ಕೊಡ್ತಕ್ಕಂಥ ಕೆಲಸ ಕೋಲಿ ಸಮಾಜದವರು ಮಾಡಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವಿಚಾರವನ್ನು ವ್ಯಕ್ತಪಡಿಸ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಎಸ್ಟಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಕಾರಣ, ಪ್ರಿಯಾಂಕ್ ಖರ್ಗೆ ಅವರು ಮಾತ್ರ ನಮಗೆ ಸಹಾಯ ಮಾಡ್ತಾರೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, 4ನೇ ತಾರೀಕು ತಾವೆಲ್ಲರೂ ಒಕ್ಕಟ್ಟಾಗಿ ಬರಬೇಕು. ತಾಯಿಯಂದರೆ ಸ್ವಾತಂತ್ರ್ಯ ಬಂದ ಮೇಲೆ ನಿಮಗೆ ಯಾರೂ ಇಲ್ಲಿವರೆಗೆ ಸಹಾಯ ಮಾಡಿದ್ದಿಲ್ಲ. ನಮ್ಮ ಸರ್ಕಾರ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ನಿಮಗೆಲ್ಲ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 2,000 ರೂಪಾಯಿ ನಿಮ್ಗೆ ಬರ್ತಾ ಇದ್ದೇವೆ. ನೀವೆಲ್ಲರೂ ಒಕ್ಕಟ್ಟಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತಕ್ಕೆ ಮತ ಹಾಕಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಕೊಟ್ಟಂತ ಅವಕಾಶಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರ ಕಂಡಂತ ಧೀಮಂತ ನಾಯಕರು, ಎಐಸಿಸಿಯ ಅಧ್ಯಕ್ಷರು, ಅಭಿವೃದ್ಧಿಯ ಹೆಸರಿನ ಮೇಲೆ ರಾಜಕಾರಣವನ್ನ ಮಾಡಿ ಕಲಬುರಗಿ ಜಿಲ್ಲೆಯನ್ನ ಇಡೀ ರಾಷ್ಟ್ರ ಮಟ್ಟಕ್ಕೆ ಗುರುತಿಸ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಇದು ಕಾರ್ಖಾನೆದ ಇದು ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಶ್ರೀ ಜಗದೇವ್ ಗುತ್ತೇದಾರ್ ಅವರೇ, ಹಿರಿಯ ನಾಯಕರಾದ ಮಾಜಿ ಮಂತ್ರಿಗಳಾದ ಶ್ರೀ ರೇವು ನಾಯ್ಕ್ ಅವರೇ, ಪ್ರಿಯಾಂಕ್ ಖರ್ಗೆ ಅವರೇ, ಭೀಮಣ್ಣ ಸಾಲಿ ಅವರೇ, ಮೆಹಮೂದ್ ಸಾಹೇಬರು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ಸುಣಗಾರ್ ಎಕ್ಸ್-MLA ಅವರೇ, ಮಾಜಿ DCC ಪ್ರೆಸಿಡೆಂಟ್ ಬಿಜಾಪುರ್ ಅವರೇ, UB ವೆಂಕಟೇಶ್ ಅವರೇ, ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದ ಬಾಗನಗೌಡ್ರೆ, ಹಿರಿಯರಾದ ಟೋಪಣ್ಣನವರೇ, ಶ್ರೀನಿವಾಸ್ ಅವರೇ, ದೇವೇಂದ್ರಪ್ಪನವರೇ ಮತ್ತು ದೇವೇಂದ್ರಪ್ಪ ಅಂದ್ರೆ ದೇವೇಂದ್ರಪ್ಪ ಪೂಜಾರಿ, ಎಲ್ಲ ನನ್ನ ಹೆಸರು ಬಂದಿಲ್ಲ ಅಂತ ಹೇಳೋ ಪೈಕಿ ಮಾತು.
ಮತ್ತು ವೇದಿಕೆ ಮೇಲೆ ಕುಳಿತಂತ ಎಲ್ಲ ಮುಖಂಡರೇ, ದಯವಿಟ್ಟು ಕ್ಷಮಿಸಬೇಕು. ನಾನು ಮುಂಜಾನೆಯಿಂದ ಎಲ್ಲ ಕಡೆ ಸುತ್ತಾ ಇದ್ದೀನಿ, ಇಲ್ಲಿ ಬರಕ್ಕೆ ಲೇಟ್ ಆಯಿತು. ನಾನು ಗುಲ್ಬರ್ಗಾಲಿಂದ ಮೈಸೂರಿಗೆ ಹೋಗಿ ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಅಂತ್ಯಕ್ರಿಯೆಗೆ ನಮಸ್ಕಾರ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಿ ಅಲ್ಲಿಂದ ನಾನು ನಮ್ಮ ಛತ್ತೀಸ್ಗಢಕ್ಕೆ ಹೋದೆ. ಛತ್ತೀಸ್ಗಢಲಿಂದ ಚಂಪಾ ಅಂತ ಹೇಳಿ ಅನ್ನತಕ್ಕಂಥ ಒಂದು ಸಿಟಿ ಇದೆ. ಅಲ್ಲಿ ನಾವು ಒಂದು ದೊಡ್ಡ ಬೃಹತ್ ಸಭೆ ಮಾಡಿ ಅಲ್ಲಿಂದ ಪುನಃ ಏರ್ಪೋರ್ಟ್ಗೆ ಬಂದು ಆಮೇಲೆ ಅಲ್ಲಿಂದ ಗುಲ್ಬರ್ಗಕ್ಕೆ ಬಂದು ಗುಲ್ಬರ್ಗಾಯಿಂದ ವಾಡಿಗೆ ಬಂದಿದ್ದೇವೆ. ಇಷ್ಟೊಂದು ಚಕ್ರ ಹೊಡೆದು ಕೊನೆಗೆ ಇವತ್ತು ವಾಡಿ ಒಂದು, ನನಗೆ ವಾಡಿ ಅಂದರೆ ಬಹಳ ಪ್ರೀತಿ ಇರ್ತಕ್ಕಂಥ ಒಂದು ನಗರ. ನೀವು ಹೇಳ್ಬೋದು ಯಾಕೆ ಅಂತ. ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇರಲಿಲ್ಲ. ಗುಲ್ಬರ್ಗ ಒಂದು ಬಿಟ್ಟು ವಾಡಿ ಕೆಲವು ಒಂದೆರಡು ಮೂರು ಊರಲ್ಲಿ ಮಾತ್ರ ಮಾಡ್ತಿದ್ರು. ಅದರಲ್ಲಿ ಪ್ರಥಮ ವಾಡಿನೇ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಸ್ವಲ್ಪ ಇರೋಪ್ಪ, ನಾನು ಚಿಕ್ಕಂದ್ರಲ್ಲಿದ್ದಾಗನೂ ಕೂಡ ಇಲ್ಲಿ ವಾಡಿಗೆ ಬಂದು ಜಯಂತಿಗಳಲ್ಲಿ ಭಾಗವಹಿಸಿ ಪುನಃ ನಾವು ಗುಲ್ಬರ್ಗಕ್ಕೆ ಹೋಗ್ತಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಲ್ಪ ಇರೋಪ್ಪ, ಸ್ವಲ್ಪ ಸರಿ ಇರೋ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೈದರಾಬಾದ್ಗೆ ಹೋಗುವಾಗ ಟ್ರೇನ್ಲಿಂದ ಇಳಿದು, ಇಲ್ಲಿ ಟ್ರೇನ್ ನಿಂದಿರ್ತಿತ್ತು, ಇಳಿದು ಇಲ್ಲಿ ರೈಲ್ವೆನಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಭೇಟಿಯಾಗಿ ಅವ್ರ ಗೋಳನ್ನ ಕೇಳಿ ಅವ್ರ ಮಾತು ಕೇಳಿ ಅದೇ ಟ್ರೇನ್ಲಿಂದ ಮುಂದೆ ಹೈದರಾಬಾದ್ಗೆ ಹೋಗ್ತಿದ್ರು. ಅದರ ಫೋಟೋಗಳು ಇನ್ನೂ ನಮ್ಮ ಟೋಪಣ್ಣನ ಹತ್ರ ಇರಬೇಕು. ಅವ ಯಾರಿಗೆ ಕೊಡಲ್ಲ, ತನ್ಬಲ್ನೂ ಇಡಲ್ಲ ಸರಿಯಾಗಿ. ಅವೆಲ್ಲ ಮುಚ್ಚಿ ಇಡ್ತಾನೆ. ಪ್ರಚಾರ ಹಂಗಾಗ್ತದಪ್ಪ, ಮುಚ್ಚಿಟ್ರೆ ಅವಾಗ ಸರಿಯಾಗಿ ಫೋಟೋ ಮಾಡಿ ಬೇರೆ ಕಡೆ ಹಚ್ಚಿ ಅದರೊಳಗೆ ಅವರ ಕಾಕಂದು ಇದೆ, ಬೇರೆಯವ್ರದ್ದು ಇದೆ. ಅಂದ್ರೆ ಇಲ್ಲಿ ಅಷ್ಟ ಅಭಿಮಾನಿಗಳಿಲ್ಲಿದ್ರು. ಆ ಅಭಿಮಾನಿದ ಇರ್ತಕ್ಕಂಥ ಊರಲ್ಲಿ ನಾನು ಬಂದು ಇವತ್ತು ಭಾಷಣ ಮಾಡೋದು ನನಗೆ ಅತ್ಯಂತ ಸಂತೋಷವಾಗಿದೆ. ಯಾಕಂದ್ರೆ ಯಾವ ವ್ಯಕ್ತಿ ದೇಶಕ್ಕೆ ಸಂವಿಧಾನವನ್ನ ಬರ್ಕೊಟ್ಟ ಆ ವ್ಯಕ್ತಿ ಈ ಪುಣ್ಯ ಭೂಮಿ ಮೇಲೆ ಕಾಲಿಟ್ಟು ಹೋಗಿದಾರಂದ್ರೆ ನಾವೆಲ್ಲರೂ ಕೂಡ ಧನ್ಯರು ಅನ್ನತಕ್ಕಂಥ ಮಾತು ನಿಮಗೆ ಹೇಳ್ತೇನೆ. ಬಹಳ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅರ್ಥ ಮಾಡಿಕೊಂಡಿಲ್ಲ ಬಹಳಷ್ಟು ಜನ. ಅದು ಏನು ಬರೇ ಹಿಂದುಳಿದವರಿಗೆ ಅಥವಾ ಶೆಡ್ಯೂಲ್ ಕಾಸ್ಟ್ದವರಿಗೆ ಮಾತ್ರ ಸೀಮಿತ ಇದೆ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲ, ಶೆಡ್ಯೂಲ್ ಕಾಸ್ಟ್ ಜನಾಂಗಕ್ಕೆ ಸವಲತ್ತು ಇರ್ತಕ್ಕಂಥದ್ದು ಇಡೀ ನಮ್ಮ 400 ಕಾಲಂದಲ್ಲಿ 2 ಮಾತ್ರ. ಒಂದು ರಿಸರ್ವೇಶನ್ನು ಎಜುಕೇಶನ್ನಲ್ಲಿ, ಇನ್ನು ಒಂದು ರಾಜಕೀಯದಲ್ಲಿ ಕೊಡ್ತಕ್ಕಂಥದ್ದು ಬಿಟ್ರೆ ಉಳಿದ ಎಲ್ಲ ಕಲಂಗಳು ಇಡೀ ದೇಶದ ಬಡ ಜನತೆಗೆ 140 ಕೋಟಿ ಜನರಿಗೆ ಅನ್ವಯಿಸ್ತಕ್ಕಂಥ ಸಂವಿಧಾನ ಅದು. ಆ ಸಂವಿಧಾನಕ್ಕೆ ಇವತ್ತು ಮೋದಿ ಅವರು ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ.
ಒಂದ್ಸಾರಿ ಬದಲಾವಣೆ ಮಾಡ್ಬೇಕಂತ ಹೇಳ್ತಾರೆ, ಇನ್ನೊಂದ್ ಸಾರಿ ಇಲ್ಲ ಇಲ್ಲ ಅದು ಬದಲಾವಣೆ ಮಾಡಂಗಿಲ್ಲ ಅಂತ. ಬದಲಾವಣೆ ಮಾಡೋದು ಇಲ್ಲ ಅಂದ್ರೆ ಯಾಕೆ ನಿಮ್ ಜನ ಪದೇ ಪದೇ ಮಾತಾಡ್ತಾರ ನೀವು ಹೇಳಿ. ಪದೇ ಪದೇ ಮಾತಾಡಿ. ಈಗ ಭಾಗವತ್ ಅಂತ ಹೇಳಿ RSS ದವರು ಮುಖ್ಯಸ್ಥರಿದ್ದಾರೆ. ಪ್ರಥಮವಾಗಿ 10 ವರ್ಷದ ಹಿಂದೆ ಅವರೇ ಮಾತಾಡಿದ್ರು, ನಾವು ಸಂವಿಧಾನದ ಬದಲಾವಣೆ ಬಗ್ಗೆ ಪುನರ್ವಿಚಾರ ಮಾಡಬೇಕಾಗ್ತದೆ ಅಂತ ಹೇಳಿದ್ರು. ಅದು ಆದ್ಮೇಲೆ ಕೆಲವು MP ಗಳು, ಕೆಲವು MLAಗಳು, RSS ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಜನ ಸಂವಿಧಾನ ನಾವು ಬದಲಾವಣೆ ಮಾಡ್ತೇವೆ, ನಮಗೆ 2/3 ಮೆಜಾರಿಟಿ ಕೊಡ್ರಿ, 2/3 ಮೆಜಾರಿಟಿ ಕೊಟ್ರೆ ನಾವು ಸಂವಿಧಾನ ಬದಲಾವಣೆ ಮಾಡಕ್ ಬರ್ತದೆ, ಅದಕ್ಕಾಗಿ ನೀವು ಕೊಡಬೇಕು ಅಂತ ಹೇಳಿ ಇದೇ ನಮ್ಮ ಕಾರವಾರಿನ ಅನಂತಕುಮಾರ್ ಹೆಗಡೆ ಅಲ್ಲ, ಹೆಗಡೆ ಅವರು ಹೇಳಿದ್ರು. ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ 1-2-3 MP ಗಳು ಹೇಳಿದ್ರು. ಇವರೆಲ್ಲರೂ ಹಿಂಗೆ ಮಾತಾಡಿ ಮಾತಾಡಿ ಒಂದು ವಾತಾವರಣ ತಯಾರು ಮಾಡ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಗೊತ್ತಾಗ್ಲಿ ನಾವು ಮಾತಾಡಿದ್ರೆ ಅದರ ರಿಯಾಕ್ಷನ್ ಏನಾಗ್ತದೆ, ಜನ ಏನು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅಂತ ಹೇಳಿ ಅವರು ಇದನ್ನ ಛೂ ಬಿಡ್ತಾರೆ. ಛೂ ಬಿಟ್ಟು ನೋಡ್ತಾರೆ. ಜನ ಬಹಳ ವಿರೋಧ ಮಾಡಕ್ ಪ್ರಾರಂಭ ಮಾಡಿದ್ರೆ, ಅವ್ರಿಗೆ ವಿರೋಧಿಸಿದ್ರೆ ಜಟ್ನೆ ಪಲ್ಟಾಯಿಸ್ಬಿಡ್ತಾರೆ, U-ಟರ್ನ್ ತಗೊಳ್ತಾರೆ. ಇಲ್ಲಿಲ್ಲ ನಾವು ಹಂಗೆಂದು ಹೇಳಿಲ್ಲ, ಶಾಶ್ವತವಾಗಿ ರಿಸರ್ವೇಶನ್ ಇರ್ತದೆ ಅಂತ ಹೇಳ್ತಾರೆ. ನೀವು ಓದಿರ್ಬೋದು, ನೋಡಿರ್ಬೋದು, ಟಿವಿಯಲ್ಲೂ ಕೂಡ ಕೇಳಿರ್ಬೋದು. ಇದು ಹೇಳೋದು ಮಾತು ನರೇಂದ್ರ ಮೋದಿ ಅವರೇ. ನರೇಂದ್ರ ಮೋದಿ ಯಾವಾಗಲೂ ನಿಜ ಹೇಳೋದೇ ಇಲ್ಲ. ನೀವು ಅನ್ಬಹುದು, ಏನಪ್ಪ ಇವರು ಖರ್ಗೆ ಸಾಹೇಬರು ಬಂದು ಪದೇ ಪದೇ ಹಿಂಗೆ ಹೇಳತ್ತರ. ನಿಜ ನಿಮ್ಗೆ ಹೇಳಬೇಕಾಗಿದ್ರೆ ಒಂದೆರಡು ಉದಾಹರಣೆ ಕೊಡ್ತೀನಿ. ಮೊದಲನೇ ಚುನಾವಣೆಯಲ್ಲಿ ಏನು ಹೇಳಿದ್ರು, आप अगर मुझे इस देश का प्रधानमंत्री बनाएंगे तो मैं हर एक को जो बाहर देशों में काला धन पड़ा है वो काला धन वापिस लाकर हर एक के जॉब में 15-15 लाख डालूंगा. ಹೇಳಿದ್ರೋ ಇಲ್ಲೋ? ಹೇಳಿದಾರೋ ಇಲ್ಲ? ನಿಮಗೆ ಸಿಗ್ತಾ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಜಾಬ್ನಲ್ಲಿ? ಸಿಕ್ಕಿಲ್ಲ ಅಂದ್ರೆ ಕೈ ಎತ್ತಿ ನೋಡಮಿ. ಇಷ್ಟು ಜನ ಸಿಕ್ಕಿಲ್ಲ ಅಂತ ಹೇಳುವಾಗ ಮೋದಿ ಅವರು ಯಾವ ಮುಖ ತಗೊಂಡು ನಾನಿದ ಮೈ ಸಚ್ ಬೋಲ್ತಾ ಹೂಂ. ಆಮೇಲೆ ಇನ್ನೊಂದು ಹೇಳಿದ್ರು, ನಾನು 2 ಕೋಟಿ ನೌಕರಿಗಳು ಪ್ರತಿ ವರ್ಷ ನಮ್ಮ ಯುವಕರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಹೇಳಿದ್ರೋ ಇಲ್ಲೋ? ಅಂದ್ರೆ 10 ವರ್ಷದಲ್ಲಿ 20 ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು. ಕೊಟ್ರ? ಮತ್ ಮೋದಿ ಅವರು ಸುಳ್ಳು ಏನ್ ನಿಜ ಹೇಳ್ತಾರೋ ನೀವೇ ಹೇಳಿ. ಸುಳ್ಳು ಹೇಳ್ತಾನೆ ಪ್ರಧಾನ ಮಂತ್ರಿ ಆಗಿ, ಹೆಂಗ್ ಸುಳ್ಳು ಹೇಳ್ತಾನಪ್ಪ? ಯಾರೋ ಬೇರೆಯವರಿದ್ರೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಬೋದು. ನರೇಂದ್ರ ಮೋದಿ ವಿಶ್ವಗುರು ಅಂತವನ್ನೇ ಸುಳ್ಳು ಹೇಳ್ತಾನ? ಅದಕ್ಕೆ
ಸುಳ್ಳಿನ ಸರ್ದಾರ್ ಅಂತ ನಾ ಅವನಿಗೆ ಹೆಸರಿಟ್ಟೆ. ಸುಳ್ಳಿನ ಸರ್ದಾರ. ನಮ್ಮ ರೈತರಿಗೆ ದುಪ್ಪಟ್ಟು ಇನ್ಕಮ್ ಮಾಡಿಕೊಡ್ತೀನಿ ಅಂತ ಹೇಳ್ದ. ದುಪ್ಪಟ್ಟು ಇನ್ಕಮ್ ಮಾಡ್ತೀನಿ ಅಂತ ಹೇಳ್ದ. ರೈತರದ ಆಮದಾನಿ ದುಪ್ಪಟ್ಟಾಯ್ತಾ? ಇಲ್ಲ. ಅದನ್ನು ಸುಳ್ಳೆ. ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು. ಇವತ್ತು ಮೋದಿ ಅವರು ಹೇಳಿಕೊಂಡು ಹೊಂಟಿದ್ದಾರೆ. ಇಷ್ಟೊಂದು ಈ ದೇಶದಲ್ಲಿ ನೌಕರಿಗಳಿಲ್ಲ, ಜನರಿಗೆ ಜಾಬ್ ಸಿಗ್ತಾ ಇಲ್ಲ. 45 ವರ್ಷದಲ್ಲಿ ಎಲ್ಲಕ್ಕಿಂತಲೂ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗಾಗಿದ್ದು ಈ 45 ವರ್ಷದಲ್ಲಿಕ್ಕಿಂತಲೂ ಈಗ 10 ವರ್ಷದಲ್ಲಿ ಆಗಿದೆ. ಆದರೂ ಮೋದಿ ಅವರಿಗೇನಾಗಿಲ್ಲ. ಮೋದಿ ಅವರು ಪದೇ ಪದೇ ಹೇಳೋದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದ್ರೆ ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನು ಮಾಡಲಿಲ್ಲ, लेकिन सबका सत्यानाश तो कर दिए तुम. अरे जो महिलाएं हमारे मां एक 500 की नोट 1000 की नोट छुपा के रखे, वो कई बच्चों के शादी के लिए ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಮಾಡದಲ್ಲಿ ಅಡಕಿಲ್ ಗಡಿಗೆಯಲ್ಲಿ ಹಳೆಯ ಸಂದೂಕದಲ್ಲಿ ಮುಚ್ಚಿಟ್ಟಿದ್ರು. ಪಾಪ ಮುಂದೇನಾರ ಕೆಲಸಕ್ಕೆ ಬರ್ತದೆ ಅಂತ ಹೇಳಿ ಇವನು ಒಂದು ರಾತ್ರೋರಾತ್ರಿ 8 ಗಂಟೆಗೆ मैं आज से 500 रुपए और 1000 का नोट बंद कर दिया, वो कचरे के डब्बे में डालो ಅಂತ. ಈಗ ಬಡವರೆಲ್ಲಿ ಹೋಗ್ಬೇಕು? ಎಷ್ಟೋ ಜನ ಬಡವರು 1000 ರೂಪಾಯಿ ನೋಟಿಗೆ 500 ರೂಪಾಯಿದಲ್ಲೇ ಕೊಟ್ಬಿಟ್ರು. ಏನಾಗ್ತದೋ ಏನಿಲ್ಲ ಅಂತ. 500 ರೂಪಾಯಿ ನೋಟು ಬದಲಾವಣೆ ಮಾಡಿ 100 ರೂಪಾಯಿಗೆ ಹೋಯ್ತು. 2000 ರೂಪಾಯಿ ನೋಟ್. ಎಲ್ಲ ದೇಶಕ್ಕೆ ಬಡವರಿಗೆ ಎಷ್ಟು ತೊಂದರೆ ಕೊಡಬೇಕು ಅಷ್ಟು ತೊಂದರೆ ಮೋದಿಯವರು ಒಬ್ಬರೇ ಕೊಟ್ಟಿದ್ದಾರೆ. ಹೇಳಪ್ಪ, ನಿನಗೂ ಉತ್ತರ ಕೊಡ್ತೀನಿ. ಅಲ್ಲಿ ಮೋದಿಗೆ ಎದುರಲ್ಲಿ ನಿನಗೆ ಎದುರ್ತೀನ? ಮೋದಿ ಅವರು ಹೇಳ್ತಾರೆ, देखो मैं देश के लिए बहुत कुछ किया और मैं डरने वाला नहीं. मेरी 56 इंच की छाती है. 56 इंच की छाती है. अरे भाई, तेरा 56 इंच की छाती तुम्हारे पास रख लो, मैं किसी टेलर को लाकर तुम्हारा टेप लगा के छाती नहीं मापता. गरीबों के लिए आप क्या किए ये बताओ. हमने क्या किया हम बताएंगे. ನಾವು ಹೇಳ್ತೇವೆ, ಮನ್ರೇಗಾ ಅಂತ ಕಾರ್ಯಕ್ರಮ ತಂದೇವೆ. ನಾವು ಯಾರೂ ಹೇಳಿಲ್ಲ ಇದನ್ನ ನೀವು ತೆಗೆದುಕೊಂಡು ಬನ್ನಿ ಅಂತ. ಬಡವರು ಹೊಟ್ಟೆ ತುಂಬಬೇಕು ಅಂತ ಹೇಳಿ ನಾವು ಫುಡ್ ಸೆಕ್ಯೂರಿಟಿ ಆಕ್ಟ್ 6 ಭದ್ರತೆ ಕಾನೂನು ತಂದೇವೆ. ಈಗ ಮೋದಿಗೂ ಅದು ತೆಗೆಯಕ್ಕಾಗೋದಿಲ್ಲ. ನರೇಗಾ ಸ್ಕೀಮ್ ತೆಗೆಯಂಗಿಲ್ಲ, 6 ಭದ್ರತೆ ಕಾನೂನು ತೆಗೆಯಂಗಿಲ್ಲ. RT ಅಂದ್ರೆ ಮಕ್ಕಳ ಎಜುಕೇಶನ್ ಕಾನೂನು ಅವ್ರು ತೆಗೆಯಕ್ ಆಗೋದಿಲ್ಲ. ಇವೆಲ್ಲನೂ ಸಂವಿಧಾನ ಪ್ರಕಾರ ನಾವು ಪಕ್ಕಾ ಮಾಡ್ಕೊಡಿ. ಅವ್ರಂಗ್ ಕಚ್ಚಾಲ್ ಹೆಣ್ಣು ಮಕ್ಕಳಿಗೆ ಹೇಳ್ದ, ಯಾಕೋಪ್ಪ ಈ ಕಡೆ ನೋಡೋ ಡೇಂಜರ್ ಕಾಣ್ತಾನೆ, ನಾ ಈ ಕಡೆ ನೋಡ್ತೀನಿ, ನಮ್ಮ ತಾಯಿಂದೇರ್ ಕಡೆ ನೋಡ್ತೀನಿ. ಅವರು ಮೋದಿ ಅವರು ಹೇಳಿದ್ರು ಒಂದ್ಸಾರಿ ನಮ್ಮ ಪಾರ್ಲಿಮೆಂಟ್ನಲ್ಲಿ, ಏನು ಹೇಳಿದ್ರು, मेरे माता बहने
जब चूल्हे के सामने बैठते हैं, जब लकड़ी जलाते हैं, जब ಅದು ಕುಳ್ಳಿಗೆ ಏನಂತಾರ್ರಿ क्या उपला उपला लगाते हैं, धुआं आता है, उनके आंखों से पानी बरसता है। वो देख के मुझे बड़ा दुख हुआ। इसीलिए मैं एलपीजी फ्री सिलेंडर दे रहा हूं, फ्री सिलेंडर दे रहा हूं। कितने दिन दिए, कहां तक दिए? वो मां अभी भी रो रही है, लेकिन सिलेंडर नहीं मिल रहा उसको। ये कितना झूठ बोलेंगे? ನಾ ನಿಮಗೆ ಕೆಲವು ಮಾತುಗಳನ್ನು ಹೇಳ್ತೀನಿ ನೋಡಿ. ಎಲ್ಪಿಜಿ ನಮ್ಮ ಕಾಲದಲ್ಲಿ ಕಾಂಗ್ರೆಸ್ಗೆ ಇಷ್ಟು ಬೈತಾರಲ್ಲ, 55 साल में क्या किया? ಈಗ ಮೊದಲು 70 ಅಂತಿದ್ದ ಬಿಟ್ಟಾನೀಗ। 55 साल में कांग्रेस ने क्या किया? अरे भाई, हम किए, इस देश को आजादी दिलाए, इस देश का यूनिटी करके हम लोकतंत्र को बचाए। बाबा साहब के तरफ से संविधान लिखाकर हर एक को हक मिले जैसा करे। इसीलिए आज हम लोग आपके पास आते हैं वोट मांगने के लिए। ये किसकी देन है? पंडित जवाहरलाल नेहरू और डॉक्टर बाबा साहब अम्बेडकर और महात्मा गांधी, जिसने आजादी दिलाई। तुम्हारा क्या है भाई? तुम्हारे घर में कोई गया है देश की आजादी के लिए? राम नाम सत्य है बोल के कोई गया है? हमारे लोग, हजारों लोग जेल में गए, हजारों लोग सूली पे चढ़े, हजारों लोग अपने कॉलेज छोड़ दिए, स्कूल छोड़ दिए, कितने लोग मरे। उन माताओं का मंगलसूत्र खत्म हुआ। अरे मोदी साहब, तुमको अब मंगलसूत्र का याद आ रहा है? कांग्रेस के हजारों लोग आजादी के लिए मर के अपना मंगलसूत्र खोए, लेकिन वो भूल गए। पेट्रोल कांग्रेस के जमाने में 66 रुपए था नहीं, 2014 के पहले 66 रुपए था। अब कितना है? 102 रुपए या 97 रुपीज होगा क्या? 100 रुपीज होगा? हाँ, 102। तो मेरी सरकार अच्छी है क्या मोदी की सरकार? बोलिए। ಯಾವ ಸರ್ಕಾರ ಸರಿ ಇದೆ? ಇದು ಒಂದು ಪೆಟ್ರೋಲ್ 66 ರೂಪಾಯಿ ನಮ್ಮ ಕಾಲದಲ್ಲಿ, ಇವ್ರ ಕಾಲದಲ್ಲಿ 97, 102 ಇವ್ರ ಕಾಲದಲ್ಲಿ. ಡೀಸೆಲ್ 52 ರೂಪಾಯಿ ನಮ್ಮ ಕಾಲದಲ್ಲಿ, ಈಗ 90 ರೂಪಾಯಿ ಇವ್ರ ಕಾಲದಲ್ಲಿ. LPG ನಮ್ಮ ಕಾಲದಲ್ಲಿ 414 ರೂಪಾಯಿ ಇತ್ತು, ಈಗ 903, 102 ರೂಪಾಯಿ ಅದು ಆಗಿದೆ. ಹಿಟ್ಟು, ಈ ನಮ್ಮ ಮೈದಾ ಹಿಟ್ಟು 10 ಕೆಜಿಗೆ ನಮ್ಮ ಕಾಲದಲ್ಲಿ 210 ರೂಪಾಯಿ ಇತ್ತು, ಈಗ 445 ಅಂದ್ರೆ 500 ರೂಪಾಯಿ ಸಮೀಪ ಆಗಿದೆ. ಮಿಲ್ಕ್ ಅಂದ್ರೆ ನಮ್ಮ ಹಾಲು ನಮ್ಮ ಕಾಲದಲ್ಲಿ 40 ರೂಪಾಯಿ ಇತ್ತು, ಈಗ 66 ರೂಪಾಯಿ ಆಗಿದೆ ಮಾರಾಯರೆ ಮೋದಿ ಕಾಲಲ್ಲಿ. ಆಮೇಲೆ ಮಸ್ಟರ್ ಆಯಿಲ್, ಎಣ್ಣೆ 52 ಇತ್ತು, ಈಗ 150 ಆಗಿದೆ. ತೊಗರಿ ಬೇಳೆ 80 ರೂಪಾಯಿ ಇತ್ತು ಆ ಕಾಲದಲ್ಲಿ, ಈಗ 188 ಅಂದ್ರೆ 188
188 ಅಂದ್ರೆ ಇಷ್ಟೊಂದು ವ್ಯತ್ಯಾಸ ಇವ್ರ ಕಾಲದಲ್ಲಿದೆ. ಆದರೆ ಮೋದಿ ಹೇಳೋದು ಬಿಡೋದಿಲ್ಲ. अच्छे दिन लाऊंगा, अरे सबसे बुरे दिन तो तुम लाए. ये सब कागज मेरे पास है, ये पार्लियामेंट का कागज है, ये यहाँ का नहीं. हमने जो आंकड़े निकाले पार्लियामेंट में, जो हम प्रश्न पूछते हैं, नावेन प्रश्न ಕೇಳ್ತೇವೆ ಅದರ ಉತ್ತರ ಏನು ಪಾರ್ಲಿಮೆಂಟ್ ನಲ್ಲಿ ಕೊಡ್ತಾರೋ ಅದನ್ನ ನಿಮ್ಮ ಮುಂದೆ ನಾ ಹೇಳ್ತಾ ಇದ್ದೇನೆ. ನನ್ನ ಬಾಯಿಂದ ಅಲ್ಲ, ಇದು ನಾನು ತಯಾರು ಮಾಡಿದಂಥದ್ದು ಕಾಗದ ಅಲ್ಲ. ಇವರು ಹೇಳ್ತಾರೆ ಅಚ್ಚೇ ದಿನ ಹಿಂಗೆ. ನೀನು ಅಚ್ಚೇ ದಿನ ನಿನ್ಬಲ್ಲಿ ಇಟ್ಕೊಳಪ್ಪ, ಮೊದಲಿನ ದಿನ ಏನಿದು ಅವೇ ಕೊಟ್ಬಿಡು ನಮ್ಗೆ. ಮತ್ತು ಟ್ಯಾಕ್ಸ್, ರೈತರ ಮೇಲೆ ಟ್ಯಾಕ್ಸ್, ಟ್ರ್ಯಾಕ್ಟರ್ ಮೇಲೆ 12% ಟ್ಯಾಕ್ಸ್ ಮೊದಲು ಇರಲಿಲ್ಲ. ಟ್ರ್ಯಾಕ್ಟರ್ ಟೈರ್ ಮೇಲೆ 18% ಮೊದಲು ಇರಲಿಲ್ಲ. ಫರ್ಟಿಲೈಸರ್ 5%, ಅಮೋನಿಯಾ 18%. ಇಷ್ಟೊಂದು ಟ್ಯಾಕ್ಸ್ ಬಡವರ ಮೇಲೆ ರೈತರ ಮೇಲೆ ಹಾಕಿ मैं बहुत देश को आगे बढ़ाया ಅಂತ ಹೇಳ್ತಾನೆ. ಅರೆ ತುಮ್ ತೋ ಲೂಟ್ ರಹೆ, ನೀವಂತೂ ಬಡವರಿಗೆ ಸುಲಿತಾ ಇದ್ದೀರಿ, ಅವ್ರ ರಕ್ತ ಹೀರ್ತಾ ಇದ್ದೀರಿ. ಇದು ಆ ಕಡೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಗೊತ್ತಾಗ್ಲಿ, ನಾವೇನೋ ಸುಮ್ಮನೆ ನೋಡ್ಕೊಂಡು ಹೇಳ್ತೀವಿ. ಇದು ಏನಾರ ಮೋದಿ ಬಂದ್ರೆ ನೀವು ಕೇಳಬೇಕಾರ ಅವರಿಗೆ. ನಾನಂತೂ ಕೇಳ್ತಾನೆ ಇರ್ತೀನಿ. ನಿಮಗೇನಾದರೂ ಅಚಾನಕ್ ಏರ್ಪೋರ್ಟ್ನಲ್ಲಿ, ಇಲ್ಲಿ ಗುಲ್ಬರ್ಗಾ ಏರ್ಪೋರ್ಟ್ ದೊಡ್ಡದ ಬರ್ತಿರ್ತಾರೆ, ಯಾವಾಗಾರ ಅಲ್ಲಾದ್ರೂ ಕೇಳ್ರಿ, ಅಥವಾ ಎಲ್ಲಾರು ದೊಡ್ಡ ಮೀಟಿಂಗ್ ಇತ್ತಂದಾದ್ರೂ ಕೇಳಿ, ಯಾಕೆ ಇದನ್ನ ಇಷ್ಟೊಂದು ಗಗನಕ್ಕೆ ಯಾಕೇರಿವೆ ಅನ್ನತಕ್ಕಂಥದ್ದು ಅವ್ರು ಹೇಳಬೇಕು. ಎರಡನೇದು, ನಾವು ಬಡವರ ಸಾಲ ಮನ್ನಾ ಮಾಡಕ್ಕೆ ಒಪ್ಪಲ್ಲ, ರೈತರ ಸಾಲ ಮನ್ನಾ ಮಾಡಕ್ಕೆ ಒಪ್ಪೋದಿಲ್ಲ. ಆದರೆ ಶ್ರೀಮಂತರಿಗೆ 16 ಲಕ್ಷ ಕೋಟಿ ರೂಪಾಯಿ ಸಾಲ ಈ ಮೋದಿ ಅವರು ಮಾಡಿದ್ದಾರೆ, ಅದನ್ನ ಮನ್ನಾ ಮಾಡಿದ್ದಾರೆ. ಅವರೆಲ್ಲ ತಿಂದು ಹೊರಗಡೆ ಓಡ್ ಹೋದ್ರು. ಅವ್ರಿಗೆ ಯಾರು ಹಿಡಿಬೇಕು? ಇಲ್ಲಿ ನಾವಿದ್ರೆ ನಮ್ಮ ಟ್ರ್ಯಾಕ್ಟರ್ ಹಿಡಿತಾರೆ, ನಮ್ಮ ಮನೆ ಜಪ್ತಿ ಮಾಡ್ತಾರೆ, ನಮ್ಮ ಮನೆಯಾಗಿದ್ದ ಸಾಮಾನು ಹೊರಗಡೆ ತಂದು ಆಕ್ಷನ್ ಮಾಡ್ತಾರೆ. ಅರೆ 16 ಲಕ್ಷ ಕೋಟಿ ರೂಪಾಯಿ ನೀನು ಅವ್ರಿಗೆ ತಿನ್ನಿಸ್ದಲ್ಲ, ಅವರೆಲ್ಲ ಓಡ್ ಹೋದ್ರಲ್ಲ, ಅದಕ್ಕೆ ಯಾರು ಜವಾಬ್ದಾರರು? ಮೋದಿ ಅವರೇ ಜವಾಬ್ದಾರು. ಆದರೆ ರೈತರಿಗೇನು ಮಾಡಲಿಲ್ಲ. ನಮ್ಮ ಕಾಲದಲ್ಲಿ 72,000 ಕೋಟಿ ರೂಪಾಯಿ ಮನಮೋಹನ್ ಸಿಂಗ್ ಅವರು ಸಾಲ ಮನ್ನಾ ಮಾಡಿದ್ರು. ಮಾಡಿದ್ರೋ ಇಲ್ಲ? 72,000 ಕೋಟಿ. ಇವ ಒಂದು ಪೈಸಾನು ಮಾಡಿಲ್ಲ. ಹೇಳೋದು ಒಂದೇ, ಬೋಗಸ್ ಮಾತೆಲ್ಲ. ಅದಕ್ಕೆ ಬಂಧುಗಳೇ, ಇಂಥವರಿಗೆ ನೀವು ಮತ ಕೊಡಕ್ ಹೋಗಬೇಡಿ. ಒಂದು ಸಾರಿ ಇಲ್ಲ, 2 ಸಾರಿ ನೀವು ತಪ್ಪು ಮಾಡಿರಿ, ಮತ್ತೆ ಪದೇ ಪದೇ ತಪ್ಪು ಮಾಡಿದ್ರೆ ನೀವಾಗೆ ಉರುಳು ಹಾಕೊಳ್ತಾ ಇದ್ರಿ, ನೀವಾಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರಿ, ನೀವಾಗೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ರಿ. ಒಂದು ಸಾರಿ ಸಂವಿಧಾನ ಹೋದ್ರೆ, ಒಂದು ಸಾರಿ ಪ್ರಜಾಪ್ರಭುತ್ವ ಹೋದ್ರೆ ನಿಮಗೆ ಯಾರು ಕೇಳಲ್ಲ. ಇವತ್ತು ನಿಮಗೆ ಕೇಳ್ತಾರೆ. ಯಾಕೆ ಅಂದ್ರೆ ಓಟಿನ ಅಧಿಕಾರ ಅದೇ. ಆ ಓಟಿನ ಅಧಿಕಾರ ನೆಹರೂಜಿ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ, ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದಾರೆ, ಮುದುಕರಿಗೆ ಕೊಟ್ಟಿದ್ದಾರೆ, 18 ವರ್ಷ ವಯಸ್ಸದ ಮನುಷ್ಯನಿಗೆ. ಇದನ್ನ ಇತ್ತ ಒಂದು 70 ವರ್ಷದ ಹಿಂದೆ ನೀವು ಹೇಳಿ ಇಲ್ಲ. ಇದು ಎಲ್ಲ ತಂದು ಕೊಟ್ಟವರು ನಾವು. ಮತ್ತು ನಮಗೆ ಪದೇ ಪದೇ ಹೇಳ್ತಾನೆ, ಕ್ಯಾ ಕರ ಅವನವನೇ ಕುಚ್ ನೈ ಕರ. ಇಲ್ಲಿ ಎಲ್ಲ ರೈಲ್ವೆ ಇತ್ತಲ್ಲ, ವಾಡಿ ರೈಲ್ವೆ ಸ್ಟೇಷನ್ ಅವನೇ ಕಟ್ಟಿಸಿದಾನ ಪಾಪ. ಇಲ್ಲ ಇಲ್ಲ, ಅವರೇ ಮೋದಿ ಅವ್ರ ಕಾಲದಾಗೆ ಆಗಿದೆ. ಅರೆ ನೀವು ಹುಟ್ಟಕ್ಕಿನ್ನ ಮುಂಚೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದ ಮೇಲೆ
ರೈಲ್ವೆ ಲೈನ್ಗಳು, ರೋಡ್ಗಳು, ಇವೆಲ್ಲ ನಾವು ಜನರಿಗೆ ಮಾಡಿಕೊಟ್ಟೆವು. ಸ್ಕೂಲ್ಗಳು, ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಸೆಂಟ್ರಲ್ ಯೂನಿವರ್ಸಿಟಿ, ಸಾಮಾನ್ಯ ಯೂನಿವರ್ಸಿಟಿ, ಇದು ಯಾರು ಮಾಡಿದ್ದು? ಕಾಂಗ್ರೆಸ್ದವರು ಮಾಡಿದ್ದು, ನಾವು ಮಾಡಿದ್ದು. ನಾನು ನಮ್ಮ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸಂವಿಧಾನವನ್ನೇ ಬದಲಾಯಿಸಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿಕೆ ಪ್ರಕಾರ ಹಿಂದುಳಿದಂತ ಪ್ರಾಂತದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ಹೇಳಿದಾಗ ನಾವು ಆರ್ಟಿಕಲ್ 371J ನಿಮಗೆ ಮಾಡಿಕೊಟ್ಟೇವೆ. ಇವತ್ತು ಈ ಭಾಗದಲ್ಲಿ ಮಕ್ಕಳು ಇನ್ಸ್ಪೆಕ್ಟರ್ ಆಗ್ತಾರೆ, ಕ್ಲರ್ಕ್ ಆಗ್ತಾರೆ, ಟೀಚರ್ ಆಗ್ತಾ ಇದ್ದಾರೆ, ತಹಸೀಲ್ದಾರ್ ಆಗ್ತಾ ಇದ್ದಾರೆ, ಅಸಿಸ್ಟೆಂಟ್ ಕಮಿಷನರ್, ಡಾಕ್ಟರ್ ಆಗ್ತಾ ಇದ್ದಾರೆ, ಇಂಜಿನಿಯರ್ ಆಗ್ತಾ. ಇದೆಲ್ಲ ಮೊದಲು ಸಿಕ್ತಿತ್ತ? ನಿಜ ಹೇಳಿ, ನಿಮ್ಮ ಆತ್ಮ ಸಾಕ್ಷಿಯಾಗಿ ಹೇಳಿ, ನಿಮ್ಮ ಆತ್ಮ ಮುಟ್ಕೊಂಡು ಹೇಳಿ. ಎಷ್ಟು ಜನ ಡಾಕ್ಟರ್ಗೆ ಇಲ್ಲಿ ಸ್ಥಾನ ಸಿಕ್ತಿತ್ತು? ಎಷ್ಟು ಜನ ಇಂಜಿನಿಯರ್ಗೆ ಸಿಕ್ತಿತ್ತು? ನಮ್ಮ ಆರ್ಟಿಕಲ್ 371 ಬಂದ ಮೇಲೆ ಎಲ್ಲಿ ಒಂದು 200-300 ಜನರಿಗೆ ಸಿಗೋ ಜಾಗದಲ್ಲಿ ಇವತ್ತು ಸಾವಿರಾರು ಮೆಡಿಕಲ್ ಕಾಲೇಜ್ ಸೀಟ್ ಸಿಗ್ತವೆ, ಸಾವಿರಾರು ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತಾ ಇವೆ. ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕೆಲವು ಕೊಡುಗೆಗಳು ಕೊಡ್ತೇವೆ. ಈ ನಮ್ಮ ಅಂಗನವಾಡಿ ಹೆಣ್ಮಕ್ಕಳಿಗೆ, ಆಶಾ ವರ್ಕರ್ಗೆ, ಇವರೆಲ್ಲರ ಆದಾಯ ನಾವು ಡಬಲ್ ಮಾಡಿಕೊಡ್ತೇವೆ ಅನ್ನತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತೇವೆ. ಅವ್ರಂಗೆ ನಾವು ಸುಳ್ಳು ಹೇಳಲ್ಲ. ನಾವು ಏನು ಹೇಳ್ತೇವೆ ಅದು ಮಾಡ್ತೇವೆ. ಬಸವಣ್ಣವ್ರು ಹೇಳ್ದಂಗ ನುಡಿದಂತೆ ನಡೀತಕ್ಕಂಥವ್ರು ಯಾರು ಅಂದ್ರೆ ನಾವು ಕಾಂಗ್ರೆಸ್ದವರು. ನಾವೆಲ್ಲ ಮಾಡಿಕೊಡ್ತೇವೆ. ಈಗ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದಲ್ಲಿ ಆಯ್ತು. ನಮ್ಮ ತಾಯಿಂದರಿಗೆ ಪ್ರತಿ ತಿಂಗಳ ನಿಮ್ಮ ಅಕೌಂಟ್ನಲ್ಲಿ 2,000 ರೂಪಾಯಿ ಸಿಗ್ತಾ ಇದೆ ಅಲ್ಲ? ಸಿಗ್ತಾ ಇದೆನೋ ಇಲ್ಲೋ? ಸಿಗ್ತಾ ಇದೆ. ನಾವು ಕೇಂದ್ರದಲ್ಲಿ ಬಂದರೆ ಅದಕ್ಕೆ 2,000 ಅಲ್ಲದೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ನಿಮಗೆ ಕೊಡ್ತೇವೆ. ನಿಮ್ಮ ಅಕೌಂಟ್ನಲ್ಲಿ 1 ಲಕ್ಷ ರೂಪಾಯಿ ನಾವು ಕೊಡ್ತೇವೆ. ಅದೇ ರೀತಿಯಾಗಿ ಗೃಹ ಜ್ಯೋತಿ ಪ್ರತಿ ಮನೆಗೆ 200 ಯೂನಿಟ್ ಈಗ ನಾವು ಕೊಡ್ತಾ ಇದ್ದೇವೆ. ನಿಮಗೆ ಬಿಲ್ ಬರ್ತಾ ಇಲ್ಲ. ಆದರೆ ಮೋದಿ ಸರ್ಕಾರ ಇದು ಎಲ್ಲ ದಿವಾಳಿ ಹಬ್ಸಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅನ್ನಭಾಗ್ಯ 10 kg ಅಕ್ಕಿ ಹೆಚ್ಚಿಗೆ ನಾವು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಮೋದಿ ಹೇಳ್ತಾನೆ 5 kg ಕೊಟ್ಟು, ಅದು ಕೋವಿಡ್ದಲ್ಲಿ 80 करोड़ लोगों को मैं फ्री में दे रहा हूं. अरे फ्री? अरे ಕಾನೂನು ನಾವು ಮಾಡಿದ್ದೇವೆ. ನಾವು 35 kg ಮಾಡಿದ್ದು ನೀವು ಇಳಿಸ್ಬಿಟ್ರಿ. ಪುನಃ ನಾವು 10 kg ಜಾಸ್ತಿ ಮಾಡಿ ಇವತ್ತು 45 kg ಆಗಿದೆ. ನಿಮ್ಮ ಕಾಲದಲ್ಲಿ ನೀವೇನ್ ಮಾಡಿರಿ? ಜನರಿಗೆ ಸುಳ್ಳು ಹೇಳೋದು ಬಿಟ್ರೆ ಮತ್ತೇನೂ ಇಲ್ಲ. ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಪಾಪ ಅನೇಕ ಹೆಣ್ಮಕ್ಳಿಗೆ ಪದೇ ಪದೇ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಕಷ್ಟ ಆಗ್ತಿತ್ತು. ಬಸ್ ಪ್ರಯಾಣಕ್ಕೆ ದುಡ್ಡಿರಲಿಲ್ಲ. ಅವ್ರು ಬಹಳ ಕಷ್ಟದಲ್ಲಿ ಇರ್ತಿದ್ರು, ಮಕ್ಕಳು ಕಷ್ಟದಲ್ಲಿ ಇರ್ತಿರು. ನಾವು ಎಲ್ಲ ಮಹಿಳೆಯರಿಗೆ, ಯಾವ ಸಮಾಜದವ್ರು ಇರಲಿ, ಯಾವ ಧರ್ಮದವ್ರು ಇರಲಿ, ಯಾವ ಜಾತಿ ಕುಲ ಮತ ನೋಡದೆ ಅವರಿಗೆ ಫ್ರೀ ಬಸ್ ನಾವು ಕೊಡ್ತಾ ಇದ್ದೇವೆ. ಇಲ್ಲ ಕೊಡ್ತಾ ಇದ್ದೇವೆ. ಇದು ನಮ್ಮ ಕೆಲಸ. ಆದರೆ ಮೋದಿ ಕೆಲಸ ಏನು? ಇವರೆಲ್ಲ ಪುಕ್ಕಟ್ಟೆ ಕೊಟ್ಟು ದೇಶ ದಿವಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅರೆ ದಿವಾಳಿ ನೀ ಮಾಡ್ತಾ ಇದ್ದಪ್ಪ. 16 ಲಕ್ಷ ಕೋಟಿ ಶ್ರೀಮಂತರಿಗೆ ಕೊಟ್ಟು ಅವರಿಗೆಲ್ಲ ದೇಶದ ಹೊರಗಡೆ ಓಡಿಸಿ ನೀನು ದಿವಾಳಿ ಮಾಡಿದ. ಇವರಿಗೆಲ್ಲ ಕೊಡೋದು ನಾವೇನು ಜುಜ್ವಿ?
ಸಣ್ಣ ಪುಟ್ಟ ಅವರಿಗೆ ನಾವು ಬೆನಿಫಿಟ್ ಕೊಡ್ತಾ ಇದ್ದೇವೆ, ಲಾಭಗಳು ಕೊಡ್ತಾ ಇದ್ದೇವೆ. ಇದು ಇವ್ರದ್ದು. ಆಮೇಲೆ ಯುವ ನಿಧಿ 3,000 ರೂಪಾಯಿ ಡಿಗ್ರಿ ಹೋಲ್ಡರ್ಗೆ ಮತ್ತು 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಗೆ ನಾವು ಇವತ್ತಿನ ದಿವಸ ಅವರಿಗೂ ಈ ಸ್ಕೀಮ್ ಕೊಡ್ತೇವೆ. ಅಂದ್ರೆ ನಮ್ಮ 5 ಗ್ಯಾರಂಟಿ ನಿಮಗೆ ಮುಟ್ತಾ ಇವೆ. ಯಾರೋ ಒಬ್ಬರಿಬ್ಬರಿಗೆ ಮುಟ್ಲಿಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರು, ನಮ್ಮ MLAs ನಿಮ್ಮಲ್ಲಿ ಕೇಳಿಕೊಂಡು ಬಂದಾಗ ಅವರು ನಿಮಗೆ ಸಹಾಯ ಮಾಡ್ತಾರೆ. ಈ ಕೆಲಸ ನಾವು ಮಾಡಿದ್ದೇವೆ. 5 ಗ್ಯಾರಂಟಿ ಕೊಟ್ಟು, ನಿಮ್ದು ಗ್ಯಾರಂಟಿ ಅಂತದಪ್ಪ ಅಂದ್ರೆ 2 ಕೋಟಿ ನೌಕರಿ ಕೊಡ್ತೇವೆ ಅಂದ್ರಿ, ಅದು ಗ್ಯಾರಂಟಿ ಅಲ್ಲ. 15 ಲಕ್ಷ ಕೊಡ್ತೀನಿ ಅಂದ್ರಿ, ಅದು ಗ್ಯಾರಂಟಿ. ಮೋದಿ ಗ್ಯಾರಂಟಿ ಅಂದ್ರೆ ಮೋದಿ ಕಿ ಗ್ಯಾರಂಟಿ झूठ बोलना, ಸುಳ್ಳು ಹೇಳೋದೇ ಅವ್ರ ಗ್ಯಾರಂಟಿ. ಅದೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಎಲ್ಲಾ ಪಕ್ಷಗಳು ಸೇರಿ ಒಕ್ಕೂಟ ಮಾಡಿದ್ದೇವೆ. ನಾನು ಎಲ್ಲರಿಗೂ ನಮ್ಮ ಮನೆಗೆ ಕರೆಸಿದ್ದೆ, ಶರದ್ ಪವಾರ್ ಕರೆಸಿದ್ದೆ, ನಿತಿನ್ ಕರೆಸಿದ್ದೆ, ತೇಜಸ್ವಿ ಕರೆಸಿದ್ದೆ, ಉದ್ಧವ್ ಠಾಕ್ರೆ ಕರೆಸಿದ್ದೆ. ಹೀಗೆ ಯಾವ್ಯಾವ ಪಾರ್ಟಿದ ಹೆಡ್ ಇದ್ದಾರೋ DMKದವ್ರಿಗೆ ಕರೆಸಿದ್ದೆ. ನನ್ನ ಮನೆಗೆ ಮೀಟಿಂಗ್ ಮಾಡಿ ನಾವೆಲ್ಲ ಒಕ್ಕಟ್ಟಾಗಿ ಏನು ಬಡ ಜನ ಇವತ್ತು ತೊಂದರೆಯಲ್ಲಿ ಸಿಕ್ಕಿದ್ದಾರೋ ಅವರಿಗೆ ಈ ಚುನಾವಣೆಯಲ್ಲಿ ನಾವು ಒಕ್ಕಟ್ಟಾಗಿ ಬಿಜೆಪಿ ವಿರುದ್ಧ, ಮೋದಿ ವಿರುದ್ಧ ಹೋರಾಟ ಮಾಡಿ ನಾವು ಅವರಿಗೆ ನಿಲ್ಲಿಸಬೇಕು ಅಂಥೇಳಿ ನಾವು ಮಾಡ್ತಾ ಇದ್ದೀವಿ. ಆ ಪ್ರಯತ್ನಕ್ಕೆ ಸ್ಪಂದಿಸ್ತಾ ಇದ್ದಾರೆ ಜನ. ಈಗ 1-2 ಫೇಜ್ ಎಲೆಕ್ಷನ್ ಆಯ್ತು ಎಲ್ಲ ಕಡೆ ನಾ ತಿರುಗಾಡ್ದಾಗ. ಅದರಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತ ಅವರ ಫ್ರೆಂಡ್ಸ್ ಇದ್ದಾರೋ ಅಥವಾ ಅವರ ಅಲಯನ್ಸ್ ಪಾರ್ಟ್ನರ್ ಅಂತಾರೋ ಅವರೆಲ್ಲರೂ ಸೇರಿ ಇವತ್ತು ಮೋದಿಗಿನ್ನ ನಾವು ಮುಂದೆ ಇದ್ದೇವೆ, ನಾವು ಗೆಲ್ತೇವೆ. ಈಗ ಇನ್ನು 4 ಇದೆ, ಇನ್ನು 5 ಹಂತದ ಉಳಿದಿದೆ. ನೋಡ್ತೇವೆ, ನಾವೆಲ್ಲ ಹೋರಾಟ ನಡೆಸಿದ್ದೇವೆ. ನಿಮ್ಮ ಒಂದು ಕಡೆ ಮೋದಿ, ಇನ್ನೊಂದು ಕಡೆ ಜನ. ಮೋದಿ ವರ್ಸಸ್ ಪೀಪಲ್, ಮೋದಿ ವರ್ಸಸ್ ಜನ. ಜನ ಒಂದ್ ಕಡೆ, ಮೋದಿ ಒಂದ್ ಕಡೆ. ನಾವೇ ಹೋರಾಡ್ತೇವೆ ಅಂತ ಹೇಳ್ತಾ ಇಲ್ಲ. ನಿಮಗೆ ಸೇರಿಸ್ಕೊಂಡು ನಾವು ಆ ಬಿಜೆಪಿ ತತ್ವದ ವಿರುದ್ಧ, RSS ತತ್ವದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವೇನ್ ಬರೇ ಮೋದಿಗೆ ಬೈಯಕ್ ಬಂದಿಲ್ಲ, ಅಥವಾ ಮೋದಿ ನೋಡಿದ್ರೆ ಅವನ ಹೆಸರು ಪದೇ ಪದೇ ಯಾಕೆ ತೊಳ್ತೀರಿ ಅಂತೀರಿ ನೀವು. ಏನ್ ಮಾಡಬೇಕು ನಿರ್ವಾಹ ಇಲ್ಲ. ಎಲ್ಲಿ ಹೋದಲ್ಲಿ ಇದು ನನ್ನ ಗ್ಯಾರಂಟಿ, ये मोदी की ಗ್ಯಾರಂಟಿ, ये ಮೋದಿನೇ ಕರೆಗಾ, ये ಮೋದಿ ಅಂತ ತನ್ನ ಹೆಸರೇ ಹೇಳುವಾಗ ಮತ್ತೆ ನಾವೀಗ ಮೋದಿಗೆ ಬೈಬೇಕಾ ಯಾರಿಗೆ ಬೈಬೇಕು ಹೇಳಿ? ಅವರಿಗೆ ಅಲ್ಲ. ಆ ಬಿಜೆಪಿ ಹೆಸರು ಹೇಳಲ್ಲ, ಬೇರೆಯವ್ರ ಹೆಸರು ಹೇಳಲ್ಲ. मैंने कर दिया, मैं करने वाला हूं. अब तुम करने हैं तो लोगों से गालियां भी तुम ही खाओ ना. उसको तैयार नहीं. ನಾವು ಈಗ ಪುನಃ ನಾವು 5 ಗ್ಯಾರಂಟಿ ನಾವು ಕೊಡ್ತಾ ಇದ್ದೇವೆ. ಮಹಾಲಕ್ಷ್ಮಿ ಗ್ಯಾರಂಟಿ ಅದು ಈಗಾಗಲೇ ಹೇಳಿದೆ, 1 ಲಕ್ಷ ರೂಪಾಯಿ ಹೆಣ್ಣು ಮಕ್ಕಳಿಗೆ 1 ವರ್ಷಕ್ಕೆ ನಾವು ಕೊಡ್ತೇವೆ. ಯುವ ಬೆಳಕು, ಯುವ ನ್ಯಾಯ ಅವರಿಗೆ ನಾವು 1 ಲಕ್ಷ ರೂಪಾಯಿ ಟ್ರೈನಿಂಗ್ ಕೊಟ್ಟು ಅವರಿಗೆ ದುಡಿಯಕ್ಕೆ ಸಶಕ್ತರಾಗಿ ಮಾಡ್ತೇವೆ. 3ನೇದು ಸಾಲ ಮನ್ನಾ, ರೈತ ನ್ಯಾಯ. ಈಗೆಷ್ಟು ನಮ್ಮ ರೈತರು ಸಾಲ ಮಾಡ್ಕೊಂಡಿದ್ದಾರೋ, ನಿಜವಾದಂತ ಸಾಲ ಯಾವುದಿದೆ ಅದು ನಾವು ಮನ್ನಾ ಮಾಡ್ತೇವೆ. ಶ್ರಮಿಕ್ ನ್ಯಾಯ, ದಿನಕ್ಕೆ 400 ರೂಪಾಯಿ ಕೂಲಿ ನರೇಗಾದಲ್ಲಿ ಕೆಲಸ ಮಾಡತಕ್ಕಂತ ಹೆಣ್ಣು ಗಂಡಿಗೆ ನಾವು ಕೊಡ್ತೇವೆ.
ಈಗೆಲ್ಲೋ 200 300 ಹಿಂಗೆ ಕೊಡ್ತಾಳೆ. ಆದ್ರೆ ನಾವು ಗ್ಯಾರಂಟಿ ಕೊಡ್ತೇವೆ, ನಮ್ಮ ಸರ್ಕಾರ ಬಂದರೆ 400 ರೂಪಾಯಿ ಅವರಿಗೆ ಮನ್ರೇಗಾದಲ್ಲಿ ಹಣ ಕೊಡ್ತೇವೆ. ಆಮೇಲೆ ಶ್ರಮಿಕ್ ನಾಯ್ ಜೊತೆಯಲ್ಲೇ ಅನೇಕ ಕಾನೂನು, ಲೇಬರ್ ಕಾನೂನು ಬದಲಾವಣೆ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1946ರಲ್ಲಿ ಅವರು ವಾಯ್ಸ್ ರಾಯ್ ಕಮಿಟಿಯಲ್ಲಿ ಲೇಬರ್ ಮಿನಿಸ್ಟರ್ ಇದ್ರು. ಆ ಲೇಬರ್ ಮಿನಿಸ್ಟರ್ ಇದ್ದಾಗ ಅವರು ಫ್ಯಾಕ್ಟರಿ ಕಾನೂನು ಬದಲಾವಣೆ ಮಾಡಿಸಿದ್ರು ಮತ್ತು ಕೆಲಸ ಮಾಡೋ ಟೈಮ್ ಬದಲಾಯಿಸಿದ್ರು. ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ನಮ್ಮ ಫ್ಯಾಕ್ಟರಿ ಆಕ್ಟ್ನಲ್ಲಿ ಮತ್ತು ಬೇರೆ ಆಕ್ಟ್ಗಳಲ್ಲಿ ಆ 8 ತಾಸು ಕೆಲಸ ಮಾಡ್ತಕ್ಕಂಥದ್ದು ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ರೀತಿಯಾಗಿ ಅವರ ಆರೋಗ್ಯ ಸರಿ ಇರಬೇಕು ಅಂತ ಹೇಳಿ ESI ಕಾನೂನು ಮಾಡಿದ್ರು. ಜಗಜೀವನ್ ರಾಮ್ ಇದ್ದಾಗ ಆ ಕಾನೂನನ್ನು ಅವ್ರು ತಂದರು. ಇವೆಲ್ಲ ಕಾನೂನು ಈಗ ಮೋದಿ ಅವರು ಬದಲಾಯಿಸಿದ್ದಾರೆ. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಒಂದು ಸಾರಿ ಕಾನೂನುಗಳ ಬದಲಾವಣೆ ಆದರೆ ನಮ್ಮ ಜನರಿಗೆ ಬಹಳ ತೊಂದರೆ ಆಗ್ತದೆ, ಬಡವರಿಗೆ, ಕೂಲಿಕಾರರಿಗೆ ಮತ್ತು ನೌಕರ ವರ್ಗಕ್ಕೆ, ವರ್ಕರ್ಸ್ಗೆ ತೊಂದರೆ ಆಗುತ್ತೆ. ಅದನ್ನು ನಾವು ಎಂದೂ ಸಹಿಸೋದಿಲ್ಲ. ಅದಕ್ಕೂ ನಾವು ಹೋರಾಟ ಮಾಡ್ತೇವೆ. ಜಾತಿ ಜನಗಣನ ನಾವು ಮಾಡಬೇಕು ಅಂತ ಹೇಳಿ ಹೊಂಟಿದ್ದೇವೆ. ಯಾಕಂದ್ರೆ ಒಂದು ಸಮಾಜದಲ್ಲಿ ಅನೇಕ ಜನ ಗ್ರಾಜ್ಯುಯೇಟ್ಸ್ ಇದ್ದಾರೆ, ಕೆಲವು ಸಮಾಜದಲ್ಲಿ ಗ್ರಾಜ್ಯುಯೇಟು ಇಲ್ಲ, ಬರೋಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ ಅಂಥವ್ರಿದ್ದಾರೆ. ಡಾಕ್ಟರ್ಸ್ ಇಲ್ಲ, ಇಂಜಿನಿಯರ್ಸ್ ಇಲ್ಲ ಆ ಸಮಾಜದಲ್ಲಿ. ಇದು ಎಲ್ಲ ಲೆಕ್ಕ ಹಾಕಿ ಒಂದು ಪಾಲಿಸಿ ಮಾಡಬೇಕು ಅಂತ ಹೇಳಿ ನಾವು ಈ ಜಾತಿ ಜನಗಣನ ಸೆನ್ಸಸ್ ಪ್ರಕಾರ ಮಾಡ್ತಾ ಇದ್ದೇವೆ. ಮೋದಿ ಅದಕ್ಕೇನಂತಾರ, ಅದಕ್ಕೆ राहुल गांधी, कांग्रेस पार्टी, खड़गे साहब ने ये सब लोग मिलके समाज का तुम्हारा एक्सरे कर रहे. तुम्हारे घर में कितना सोना है, तुम्हारे घर में कितना एकड़ जमीन है, क्या कितना तुम कमाए, ಎಷ್ಟು ಗಳಿಸಿದ್ರಿ, ಕೊನೆಗೆ ನಿಮ್ಮ ಮಂಗಳಸೂತ್ರನು ತೆಗೆದುಕೊಂಡು ಅವ್ರು ಬೇರೆಯವ್ರಿಗೆ ಕೊಡ್ತಾರೆ ಅಂತ ಹೇಳಿದ್ರು. ಇಂಥ ಕೆಳಮಟ್ಟದ ಮಾತು ಅವ್ರು ಹೇಳಿದ್ರು. ಅರೆ, ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ತಾಯಿಗೆ ಯಾವನಾದ್ರೂ ಕೈ ಹಚ್ಚಿದ್ರೆ ಅವನು ಉಳಿಯೋದಿಲ್ಲ, ಅವನು ಬದುಕಂಗಿಲ್ಲ. ಇಲ್ಲಿ ನೈಜಾಮನ ಆಳ್ಕೆ ಇತ್ತು. ಇಂಥವೆಲ್ಲ ಆಗ್ಯಾವೆ ನೈಜಾಮ್ ಕಾಲದಾಗ. ನಾವು 55 ವರ್ಷ ಆಳಿದೇವೆ. ನಮ್ಮ ಕಾಲದಾಗ ಏನಾದರೂ ಆಯ್ತಾ? ನಾವು ಭೂ ಸುಧಾರಣೆ ಕಾನೂನು ತಂದೇವೆ, ಬೇರೆ ಬೇರೆ ಕಾನೂನುಗಳು ತಂದೇವೆ, ಬ್ಯಾಂಕದ ರಾಷ್ಟ್ರೀಕರಣ ಮಾಡಿದ್ದೇವೆ. ನಾವು ಮಾಡಿದ್ದೇವ ಇಂಥದ್ದ? ಹೇಳಿ ಯಾರಿಗಾದರೂ. ನಾವು ಆದಷ್ಟು ಬಡವರಿಗೆ ಬಡತನ ರೇಖೆಯಿಂದ ಮೇಲೆ ಎಬ್ಬಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಇವ ಇಂಥ ಕುತಂತ್ರ ಕೆಲಸ ಮಾಡ್ತಾರೆ. ಜಗಳ ಹಚ್ಚೋದು. ಹಿಂದೂ ಮುಸಲ್ಮಾನರು ತಾಳಿ ತಗೊಂಡು ಅವ್ರು ಏನು ಮಾಡ್ತಾರೆ ನಿಮ್ಗೆ ಕೇಳ್ಯಾರ? ಅವ್ರ ಹೆಸರು ಹೇಳೋದು, ಜನರಿಗೆ ಹುರಿ ತುಂಬಿಸೋದು. देखो भाई ऐसा ನೋಡ್ರಿ, ನಮ್ಮ ತಾಳಿ ಕಿತ್ಕೊಂಡು ಹೆಣ್ಮಕ್ಳದು ಅವ್ರಿಗೆ ಕೊಡ್ತಾರಂತ. उनके बच्चे बहुत होते हैं तो उनको बहुत ज्यादा पैसा जाएगा, ಅವ್ರ ಮಕ್ಕಳಿಗೆ ಹೆಚ್ಚಿಗೆ ಹೋಗ್ತದೆ ಅಂತ ಹೇಳಿ. ಅರೆ, ಬಡವ್ರ ಬಳಿ ಎಲ್ಲ ಕಡೆ ಮಕ್ಕಳು ಜಾಸ್ತಿ ಅಪ್ಪ. ನೀವು ನೋಡ್ರಿ, ಯಾವ ಬಡವರಿಗಾದ್ರೂ ಕೇಳ್ರಿ, 4, 5, 6, 7, 1, 2 ಇರೋದೇ ಇಲ್ಲ. ಬಡವರ ಹತ್ರ ಹೆಚ್ಚಾಗಿ ಮಕ್ಕಳು ಬಡವರೇ ಹುಟ್ಟಿಸೋದು. ಶ್ರೀಮಂತರ ಕೈಲಿ ಹುಟ್ಟಿಸೋದು ಆಗ್ತದೆ ಎಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಬಡವರು ಮುಸ್ಲಿಮರು ಒಬ್ಬರೇ ಅಲ್ಲ, ಎಲ್ಲ ಬಡವ್ರ ಮನೆಗೆ 5, 6, 4, 3 ಅವನೇ ಅವ. ನಿಂಬಲ್ಲಿಲ್ಲ ಅಂತಂದ್ರೆ ನಾವೇನು ಮಾಡೋಣಪ್ಪ? ಅದಕ್ಕೆ ನಾವು ಜುಮ್ಮೆದಾರ? ಇಂಥವೆಲ್ಲ ಕೆಳಮಟ್ಟದ ಮಾತು ಹೇಳ್ತಕ್ಕಂಥದ್ದು ಮೋದಿಯವರು ಮಾಡ್ತಾರೆ. ಅದಕ್ಕೆ ದಯವಿಟ್ಟು
ನೀವು ಅವರ ಮಾತಿಗೆ ಮರಳಾಗಬೇಡಿ, ಅವರ ಮಾತಿಗೆ ನೀವು ಕಿವಿ ಕೊಡಬೇಡಿ. ಈ ದೇಶದ ಸಂಪತ್ತು ನಾವು ತಯಾರು ಮಾಡಿದ್ದು, ನಾವು ಮೆಹನತ್ ಮಾಡೋದ್ರಿಂದ, ನಾವು ಈ ಸಿಮೆಂಟ್ ಉತ್ಪಾದನೆ ಮಾಡೋದ್ರಿಂದ, ಜಲ್ಲಿ ಹೊಡೆಯೋದ್ರಲಿಂದ, ಒಡ್ಡೂರು ಕಲ್ಲು ಹೊಡೆಯೋದ್ರಲಿಂದ ಇದು ಎಲ್ಲ ಮಾಡಿದ್ದು ನಾವು ಮಾಡಿದ್ದ ಸಂಪತ್ತನ್ನ ಬೆಳೆದು ನಿಂತಿದ್ದನ್ನ ಜವಾಹರ್ಲಾಲ್ ನೆಹರು ಅವರು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು, ನೀರಾವರಿ ಯೋಜನೆ ಮಾಡಿದ್ರು, ಪಬ್ಲಿಕ್ ಸೆಕ್ಟರ್ಸ್ ಮಾಡಿದ್ರು. ನೀನೇನ್ ಮಾಡಿದ್ದೆಪ್ಪ? ಅವ್ರು ಮಾಡಿದ್ದು ಒಂದು ಮಾರ್ಕೋತ್ ನಡೆದಿದ್ದು. ಏರ್ಪೋರ್ಟ್ ಮಾರ್ದಿ, ಪೋರ್ಟ್ ಮಾರ್ದಿ, ರಸ್ತೆ ಮಾರ್ದಿ, ಫ್ಯಾಕ್ಟ್ರಿಗಳು ಮಾರ್ದಿ, ಎಲ್ಲ ಮಾರೋ ಕೆಲಸ ಯಾರ್ದು? ಮೋದಿ ಅವ್ರದ್ದು. ತಗೊಳ್ಳೋ ಕೆಲಸ ಯಾರ್ದು? ಅದಾನಿ ಮತ್ತು ಅಂಬಾನಿ. ಅಂಬಾನಿ ತಗೊಳ್ತಾರೆ, ಖರೀದಿ ಮಾಡ್ತಾರೆ. ಮಾರೋರು ಯಾರು? ಮೋದಿ ಅವರು, ಶಾ. ಇಬ್ಬರು ಮಾರ್ತಾರೆ, ಇಬ್ಬರು ತಗೊಳ್ತಾರೆ. ಅದಕ್ಕೆ ನೀವೆಲ್ಲರೂ ಹುಷಾರಿರಿ. ನಿಮ್ಮ ಸಂಪತ್ತನ್ನ ಯಾರು ನಿಜವಾಗಿ ಕಸ್ಕೊಳ್ತಾ ಇದ್ದಾರೆ ಅಂದರೆ ಮೋದಿ ಅವರು ಕಸ್ಕೊಳ್ತಾ ಇದ್ದಾರೆ, ಬಿಜೆಪಿದವ್ರು ಕಸ್ಕೊಳ್ತಾ ಇದ್ದಾರೆ, RSS ದವ್ರು ಕಸ್ಕೊಳ್ತಾ ಇದ್ದಾರೆ. ಇದರಿಂದ ನೀವು ಹುಷಾರಿರಿ. ನೀವು ಹುಷಾರಿಲ್ಲ ಅಂದರೆ ನಾಳೆ ನೀವು ಬದುಕೋದು ಕಷ್ಟ. ನಿಮ್ಮ ಮಕ್ಕಳಿಗೆ ಮುಂದೆ ಸ್ವಾತಂತ್ರ್ಯ ಇರೋದಿಲ್ಲ, ಫ್ರೀಡಮ್ ಇರೋದಿಲ್ಲ. ಆ ಫ್ರೀಡಮ್ ಇರಬೇಕು, ಸ್ವಾತಂತ್ರ್ಯ ಇರಬೇಕು ಅಂದರೆ ಬಿಜೆಪಿ ಒಂದೇ ಒಂದು ಪಾರ್ಟಿ ಇವತ್ತು ಇದರ ವಿರುದ್ಧ ಇದೆ. ಆದರೆ ಕಾಂಗ್ರೆಸ್ ಮಾತ್ರ ಇದರ ಜನರ ಹಿತದ ಪರವಾಗಿದೆ, ಜನರಿಗಾಗಿ ಹೋರಾಡುತ್ತದೆ, ಜನರಿಗಾಗಿ ಕೆಲಸ ಮಾಡ್ತದೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಒಂದಾಗಿ ಹಸ್ತಕ್ಕೆ ಮತ ಕೊಡಿ, ಹಸ್ತಕ್ಕೆ ಮತ ಕೊಡಿ. ಅದರಿಂದ ದೇಶಕ್ಕೆ ಹಿತ ಆಗ್ತದೆ. ಹಸ್ತಕ್ಕೆ ಮತ ಕೊಡೋರು ಕೈ ಎತ್ತಿ. ನೋಡಿ ಇಷ್ಟು ಜನ ಬೆಂಬಲ. ನೀವು 7ನೇ ತಾರೀಕು ಹಳ್ಳಿ ಹೋಗಿ, ಮನೆಗೆ ಹೋಗಿ ಹಸ್ತಕ್ಕೆ ಮತ ಕೊಡಿಸ್ಬೇಕು ಮತ್ತು ಮೋದಿ ಅವರಿಗೆ ಓಡಿಸ್ಬೇಕು. ನಾನು ಕೊನೆ ಸ್ಲೋಗನ್ ಒಂದೆರಡು ಹೇಳ್ತೀನಿ, ಕೊನೆ ಮಾತುಗಳು ಏನು? ಮೋದಿ ಹಟಾವ್ ದೇಶ ಬಚಾವ್. ನಾನು ಹೇಳ್ತೀನಿ ಮೋದಿ ಹಟಾವ್, ನೀವು ದೇಶ ಬಚಾವ್ ಅಂತ ಹೇಳ್ಬೇಕು. ಮೋದಿ ಹಟಾವ್, ಮೋದಿ ಹಟಾವ್, ಮೋದಿ ಹಟಾವ್. ಜೈ ಹಿಂದ್, ಜೈ ಹಿಂದ್. ಏನ್ ತಾಯಿಂದರೆ ನೀವೆಲ್ಲ ಇಷ್ಟು 2,000 ರೂಪಾಯಿ ಬಸ್ ಫ್ರೀ ಇಷ್ಟೆಲ್ಲ ಆದ್ರೂ ನಿಮ್ ಬಾಯಕ್ ಬರುವುದು. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ನಿಮ್ಮೆಲ್ಲರಿಗೆ ಧನ್ಯವಾದ. ನಾನು ಲೇಟ್ ಆಗಿ ಬಂದಿದ್ದಕ್ಕೆ ನೀವೆಲ್ಲ ಕ್ಷಮಿಸ್ತೀರ ಅಂತೇಳಿ ಕ್ಷಮೆ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.
ಈ ಕಡೆ ಕಾರ್ಯಕರ್ತರು ಈ ಕಡೆ ನೋಡ್ರಿ, ಇಲ್ಲಿ ಒಂದು ಘೋಷಣೆಯನ್ನ ಹೇಳ್ತೇನೆ. क्या है खड़गे जी आपकी शान, अंदर नियो मोदी हो गया परेशान. क्या है खड़गे जी आपकी शान, क्या है खड़गे जी आपकी शान, क्या है जी खड़गे आपकी शान.